ಹಲೋ ಹಾಯ್ ನಮಸ್ಕಾರ, ವೆಲ್ಕಮ್ ಟು ಫುಡ್ ಮೀಡಿಯಾ. ನಾನು ಶರತ್ ಕುಮಾರ್. ಸ್ನೇಹಿತರೆ, ನೀವು ಫಿಶ್ ಫ್ರೈ ತಿಂದಿರ್ತೀರ, ಬಟ್ ಬಾಳೆ ಎಲೆಯಲ್ಲಿ ಹಾಕಿರುವಂತಹ ಬಂಗುಡೆ ಮೀನನ್ನ ಫ್ರೈ ತಿಂದಿದ್ದೀರಾ? ಇವತ್ತು ನಾನು ಬಂಗುಡೆ ಮೀನನ್ನ ಬಾಳೆ ಎಲೆಯಲ್ಲಿ ಹಾಕಿ ಫ್ರೈ ಮಾಡೋದು ಹೇಗೆ ಅಂತ ನಾನು ತೋರಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಮ್ಮ ಮುಂದಿನ ಪ್ರತಿಯೊಂದು ವಿಡಿಯೋಗಳ ಅಪ್ಡೇಟ್ಸ್ನ ನೀವು ಪಡಿಬೋದು. ವಿಡಿಯೋನ ಮಿಸ್ ಮಾಡಿದ್ರೆ ಸಹ ನೋಡಲೂಬಹುದು. ಬನ್ನಿ ಸ್ನೇಹಿತರೆ, ಇವತ್ತು ನಾನು ಬಾಳೆ ಎಲೆ ಬಂಗುಡೆ ಮೀನು ಫ್ರೈ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಿದ್ದೀನಿ. ಎಲೆ ಬಂಗುಡೆ ಫಿಶ್ ಫ್ರೈ ಮಾಡಲಿಕ್ಕೆ ನಾವು ಮೊದಲು ಮಸಾಲೆ ರೆಡಿ ಮಾಡ್ಕೋಬೇಕು. ಅದಕ್ಕಾಗಿ ನಾವಿಲ್ಲಿ 10 ಬ್ಯಾಡಿಗೆ ಮೆಣಸು ತೊಗೊಂಡಿದ್ದೀವಿ, ಹಾಗೆ 3 ಗುಂಡು ಮೆಣಸು ತೊಗೊಂಡಿದ್ದೀವಿ. ಈ ಗುಂಡು ಮೆಣಸು ಬಂದು ಸ್ವಲ್ಪ ನಮಗೆ ಖಾರ ಜಾಸ್ತಿ ಕೊಡಲಿ ಅನ್ನೋದಕ್ಕೋಸ್ಕರ. ಬ್ಯಾಡಿಗೆ ಮೆಣಸಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ಸ್ವಲ್ಪ ಖಾರ ಕಮ್ಮಿ ಇರುತ್ತೆ. ನಾವು ಇದನ್ನು ಮಿಕ್ಸಿ ಜಾರಿಗೆ ಹಾಕೊಳ್ಳೋಣ. ನಾವಿಲ್ಲಿ ಇಷ್ಟು ಕಾಳು ಮೆಣಸು ತೊಗೊಂಡಿದ್ದೀವಿ, ಸುಮಾರು ಒಂದು 15ರಿಂದ 20 ಕಾಳಷ್ಟು ಕಾಳು ಮೆಣಸು ಸಾಕು. 1 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಹಾಕ್ತಿದ್ದೇವೆ. ಸಣ್ಣ ಸ್ಪೂನಲ್ಲಿ 1 ಸ್ಪೂನ್ ಜೀರಿಗೆ ಹಾಕಿ, ನೋಡಿದ್ದು ತುಂಬ ಚಿಕ್ಕ ಸ್ಪೂನು. ನೋಡಿ, ಒಂದು 10 ಕಾಳಷ್ಟು ಮೆಂತೆ ಹಾಕಿ. ಇದು ಡ್ರೈ ಶುಂಠಿ ಪುಡಿ. ನೀವು ನೋಡಿರ್ಬೋದು, ನಾನು ಲಾಸ್ಟ್ ಟೈಮ್ ಒಂದು ಕಷಾಯ ಮಾಡಿದ್ದೆ, ಅದರಲ್ಲಿ ಉಳಿದಿರುವಂಥ ಒಂದು ಶುಂಠಿ ಪೌಡ್ರನ್ನ ನಾವು ಹೀಗೆ ಡೈಲಿ ರೆಸಿಪಿಗಳಲ್ಲಿ ಯೂಸ್ ಮಾಡ್ತಿದ್ದೇವೆ. ಒಂದು ವೇಳೆ ನಿಮ್ಮ ಹತ್ರ ಶುಂಠಿ ಪೌಡ್ರ್ ಇಲ್ಲ ಅಂದರೆ ನೀವು ಹಸಿ ಶುಂಠಿ ಸಹ ಯೂಸ್ ಮಾಡ್ಬೋದು. ನನ್ನ ಹತ್ರ ಈ ಪೌಡ್ರ್ ಇದೆ, ಅದಕ್ಕೋಸ್ಕರ ನಾನು ಈ ಪೌಡ್ರನ್ನ ಯೂಸ್ ಮಾಡ್ತಿದ್ದೇನೆ. 10 ಬೆಳ್ಳುಳ್ಳಿ ಎಸಳನ್ನು ಹಾಕಿ, ನಾವು ಸಣ್ಣ ತುಂಡು ಹುಣಸೆ ಹಣ್ಣು ಹಾಕ್ತಿದ್ದೇವೆ. ಈ ಹುಣಸೆ ಹಣ್ಣು ಬಂದು ನಿಮಗೆ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ನೀವು ತುಂಬ ಹುಣಸೆ ಹಣ್ಣು ಹಾಕಲಿ ಹೋಗಬೇಡಿ. ಹುಣಸೆ ಹಣ್ಣು ಜಾಸ್ತಿ ಆದರೆ ನಿಮಗೆ ಮಸಾಲ ಫಿಶ್ಗೆ ಅಂಟಲ್ಲ. ಈಗ ನಾವು ಇದನ್ನು ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ಳೋಣ. ನೋಡಿ, ಈಗ ನಾವಿಲ್ಲಿ ಹಾಫ್ ಗ್ರೈಂಡ್ ಮಾಡಿದ್ದೀವಿ. ಅದಾದ ನಂತರ ಅರ್ಧ ಸ್ಪೂನಷ್ಟು ಅರಶಿನ ಪುಡಿ ಹಾಕಿ, ನಾವಿಲ್ಲಿ ಸುಮಾರು 1.5 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ತಿದ್ದೇವೆ. ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕಿ. ನಾವಿಲ್ಲಿ ಕಲ್ಲುಪ್ಪು ಯೂಸ್ ಮಾಡ್ತಿದ್ದೇವೆ. ನಿಮ್ಗೆ ಗೊತ್ತಿರುವ ಹಾಗೆ ಕಲ್ಲುಪ್ಪು ತುಂಬ ರುಚಿ ಜಾಸ್ತಿ. ನಿಮ್ಮ ಕಲ್ಲುಪ್ಪು ಇಲ್ಲ ಅಂತ ನೀವು ಪುಡಿ ಉಪ್ಪು ಸಹ ಹಾಕೋಬಹುದು. ಮತ್ತು ಎಷ್ಟು ಬೇಕೋ ಅಷ್ಟು ನೋಡಿ ನೀರು ಹಾಕಿ. ನಮಗೆ ಇದು ತುಂಬ ತೆಳು ಬೇಡ, ದಪ್ಪ ಬೇಕು. ಅಂದರೆ ಫಿಶ್ಗೆ ನಾವು ಅದನ್ನ ಕೋಟಿಂಗ್ ಮಾಡಲಿಕ್ಕಿದೆ ಅಲ್ವಾ, ಹಾಗಾಗಿ ದಪ್ಪ ಆಗಬೇಕಾಗತ್ತೆ. ಈಗ ನಾವಿಲ್ಲಿ ಒಂದು 2 ರೌಂಡಷ್ಟು ಮಿಕ್ಸಿನ ರನ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಈ ಅಕ್ಕಿ ಹಿಟ್ಟು ಅರಶಿನೆಲ್ಲ ಮಿಕ್ಸಿ ಜಾರಿಗೆ ಯಾಕೆ ಹಾಕಿ ಗ್ರೈಂಡ್ ಮಾಡ್ತಿದ್ವಿ ಅಂತಂದರೆ ನಮಗೆ ಮಿಕ್ಸಿಂಗ್ ಮಾಡುವಂಥ ಕೆಲಸ ಉಳಿಯುತ್ತೆ, ಹಾಗೂ ಮಿಕ್ಸಿಂಗ್ ಸಹ ಚೆನ್ನಾಗಾಗುತ್ತೆ. ನಾವು ಆಲ್ರೆಡಿ ಇಲ್ಲಿ ಬಂಗುಡೆ ಮೀನನ್ನ ಕ್ಲೀನ್ ಮಾಡಿ ಇಟ್ಟಿದ್ದೀವಿ. ಈ ಮೀನನ್ನು ನೀವು ನಡುವಲ್ಲಿ ಒಂದು 3-4 ಕಡೆಯಲ್ಲಿ ನಾವು ಸ್ವಲ್ಪ ಲೈಟಾಗಿ ಕಟ್ ಮಾಡಬೇಕಾಗತ್ತೆ. 2 ಸೈಡ್ ಸಹ ಸ್ವಲ್ಪ ಕಟ್ ಮಾಡಿ. ಈ ಕಟ್ ಮಾಡೋದ್ರಿಂದ ನಿಮಗೆ ಮಸಾಲೆ ಎಲ್ಲ ಕ್ಲೀನಾಗಿ ಮೀನು ಒಳಗೆ ಹೋಗಿ ಆ ಮೀನು ಮಸಾಲೆಲ್ಲ ಚೆನ್ನಾಗಿ ಹೀರ್ಕೊಳ್ಳುತ್ತೆ. ನಾವಿಲ್ಲಿ ದೊಡ್ಡ ಮೀನು ಇರೋದ್ರಿಂದ ದೊಡ್ಡ ಮೀನನ್ನು ನಾವು 3 ಪೀಸ್ ಮಾಡಿದ್ದೀವಿ. ಸ್ವಲ್ಪ ಸಣ್ಣ ಮೀನಿದ್ರೆ 2 ಪೀಸ್ ಮಾಡಿದ್ದೀವಿ. ತುಂಬ ಸಣ್ಣದಿದ್ದರೆ 1 ಇಡೀ ಮೀನು ಇಟ್ಟಿದ್ದೇವೆ. ನಾವಿಲ್ಲಿ 2 ರೀತಿಯಲ್ಲಿ ನಿಮಗೆ ಫ್ರೈ ಮಾಡಿ ತೋರಿಸ್ತೀವಿ. ಒಂದು ಬನಾನಾ ಲೀಫು ಹಾಕಿ ಫ್ರೈ ಮಾಡೋದು, ಇನ್ನೊಂದು ವಿತೌಟ್ ಬನಾನಾ ಲೀಫ್ ಫ್ರೈ ಮಾಡೋದು. ಎರಡನ್ನ ನೀವು ತೋರಿಸ್ತೀವಿ ನಿಮಗೆ. ನಾವು ಆಲ್ರೆಡಿ ಮಸಾಲೆ ಗ್ರೈಂಡ್ ಮಾಡಿದ್ದೀವಲ್ಲ, ಅದು ತುಂಬ ಚೆನ್ನಾಗಿ ಗ್ರೈಂಡ್ ಆಗಿದೆ, ಅಂದರೆ ತುಂಬ ನೈಸಾಗಿ ಗ್ರೈಂಡ್ ಆಗಿದೆ. ಈ ಮಸಾಲಾನ ಒಂದು ಪ್ಲೇಟಿಗೆ ಹಾಕ್ಕೊಂಡು ನಾವು ಮೀನಿಗೆ ಚೆನ್ನಾಗಿ ಕೋಟಿಂಗ್ ಮಾಡಬೇಕು. ಈ ರೀತಿಯಾಗಿ ಚೆನ್ನಾಗಿ ನೀವು ಕೋಟ್ ಮಾಡಿ. ಮೀನ 2 ಸೈಡ್ ಸಹ ಚೆನ್ನಾಗಿ ಕೋಟಿಂಗ್ ಆಗಬೇಕು. ನಾವೀಗ ಎಲ್ಲ ಮೀನಿಗೆ ಕೋಟಿಂಗ್ ಮಾಡಿ ಆಗಿದೆ. ಕ್ಲೀನಾಗಿ ಕೋಟಿಂಗ್ ಎಲ್ಲ ಆದಮೇಲೆ ನಾವು ಇದನ್ನು ಒಂದು ಅರ್ಧ ಗಂಟೆ ಕಾಲ ಹಾಗೆ ಮುಚ್ಚಿ ಇಟ್ಬಿಡುವ. ಸ್ವಲ್ಪ ಅದು ಮೀನು ಮಸಾಲೆನೆಲ್ಲ ಚೆನ್ನಾಗಿ ಹೀರ್ಕೊಳ್ಳಿ. ನೋಡಿ, ನಾವು ಬಾಳೆ ಎಲೆನ ಸ್ವಲ್ಪ ಗ್ಯಾಸಿಗೆ ಹಿಡಿದು ಬಾಳೆ ಎಲೆನ ಸ್ವಲ್ಪ ನಾವು ಬಾಡಿಸಬೇಕು. ಈ ಬಾಳೆ ಎಲೆಗೆ ಸುಮಾರು ಒಂದು 2 ಸ್ಪೂನಷ್ಟು ನಾವು ಎಣ್ಣೆನ ಹಾಕಿ. ನಾವಿಲ್ಲಿ ತೆಂಗಿನೆಣ್ಣೆ ಯೂಸ್ ಮಾಡ್ತಿದ್ದೇವೆ. ನಿಮಗೆ ತೆಂಗಿನೆಣ್ಣೆ ಇಷ್ಟ ಇಲ್ಲದಿದ್ದರೂ ನೀವು ತುಪ್ಪ ಸಹ ಯೂಸ್ ಮಾಡ್ಕೋಬಹುದು. ಕ್ಲೀನಾಗಿ ಇದನ್ನು ಬಾಳೆ ಎಲೆಗೆಲ್ಲ ಸವರಬೇಕು. ಇನ್ನೊಂದು ಬಾಳೆಲೆಗೆ ಸಹ ಹಾಗೆ ಅದೇ ರೀತಿ ಎಣ್ಣೆನ ಕ್ಲೀನಾಗಿ ಸವರ್ಕೊಳ್ಳಿ. ಈಗ ಮೀನನ್ನ ಬಾಳೆ ಎಲೆಯ ನಡುವಲ್ಲಿ ಇಟ್ಟು ಮೀನಿನ ಮೇಲೆ ಚೆನ್ನಾಗಿ ಮಸಾಲೆಯಲ್ಲಿ ಇನ್ನೂ ಸ್ವಲ್ಪ ಸವರ್ಕೊಳ್ಳಿ.
4 ಸೈಡ್ ಸಹ ಹಾಗೆ ಚೆನ್ನಾಗಿ ಮಡಚಿ ಅದನ್ನು ಕವರ್ ಮಾಡಿ. ನಾವಿಲ್ಲಿ ತೋರಿಸೋದು ಮರ್ತೋದ್ವಿ. ಆಲ್ರೆಡಿ ನಾವು ತವಾನ ಗ್ಯಾಸಲ್ಲಿ ಇಟ್ಟು ಅದಕ್ಕೊಂದು 3 ಸ್ಪೂನಷ್ಟು ತೆಂಗಿನ ಎಣ್ಣೆ ಹಾಕಿ ಆಲ್ರೆಡಿ ಕಾಯಲಿಕ್ಕೆ ಇಟ್ಟಿದ್ವಿ. ಕಾಯಲಿಕ್ಕೆ ಇಟ್ಟಾದ ನಂತರ ನೀವು ಮಡಚಿಟ್ಟುವಂಥ ಬಾಳೆ ಎಲೆನ ತವದಲ್ಲಿ ಇಟ್ಬಿಡಿ. ಅದೇ ರೀತಿ ಇನ್ನೊಂದು ಮೀನು ಸಹ ಹಾಗೆ ಬಾಳೆ ಎಲೆಯಿಟ್ಟು ಕ್ಲೀನಾಗಿ ನಾವು ಮಸಾಲೆ ಎಲ್ಲ ಹಾಕಿ ಮಡಚಿ ತವದಲ್ಲಿ ಇಡ್ತಿದ್ದೇವೆ. ಈಗ ನೀವು ಫ್ರೈ ಮಾಡಲಿಕ್ಕೆ ಇಟ್ಟಿದ್ರಲ್ಲ, ಇನ್ನು ನೀವು ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಟೇ ಫ್ರೈ ಮಾಡಬೇಕು. ಸುಮಾರು ಅರ್ಧ ಗಂಟೆಗಳ ಕಾಲ ನಾವು ಇದನ್ನು ಫ್ರೈ ಮಾಡಬೇಕಾಗತ್ತೆ. ಒಂದು 1/4 ಗಂಟೆ ಒಂದು ಸೈಡು, ಇನ್ನೊಂದು 1/4 ಗಂಟೆ ಒಂದು ಸೈಡು, ಹಾಗೆ ನೀವು ಫ್ರೈ ಮಾಡಬೇಕಾಗತ್ತೆ. ನೀವು ಒಂದು ವೇಳೆ ಗ್ಯಾಸ್ನ ಹೈ ಫ್ಲೇಮಲ್ಲೂ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟರೆ ಏನಾಗುತ್ತೆ ಅಂದರೆ ನಿಮಗೆ ಬೇಗ ಸುಟ್ಟು ಹೋಗುತ್ತೆ, ಎಲೆ ಸುಟ್ಟು ಹೋಗುತ್ತೆ, ಬಟ್ ಒಳಗಡೆ ಮೀನು ಬೆಂದಿರಲ್ಲ. ನಾವಿಲ್ಲಿ ನಿಮಗೆ 2 ಮೀನನ್ನ ಮಾತ್ರ ಬಾಳೆ ಎಲೆಯಲ್ಲಿ ಫ್ರೈ ಮಾಡಿ ತೋರಿಸ್ತೀವಿ. ನಾವಿವಾಗ ಇದನ್ನು ಸ್ವಲ್ಪ ಮುಚ್ಚಿ ಇಟ್ಬಿಡುವ. ಇಟ್ಟು ಒಂದು 1/4 ಗಂಟೆ ಬಿಟ್ಟು ನಾವು ಇದನ್ನು ನೋಡೋಣ ಏನಾಗಿದೆ ಅಂತ. ಈಗ ಅದು ಬೇಯ್ತಾ ಇರಲಿ. ನಾವು ಇನ್ನೊಂದು ಕಡೆ ನಾರ್ಮಲ್ ತವಾ ಫ್ರೈ ಮಾಡೋದನ್ನ ಇನ್ನೊಂದು ತವಕ್ಕೆ 3 ಚಮಚ ನಾವು ತೆಂಗಿನೆಣ್ಣೆ ಹಾಕ್ತಿದ್ದೇವೆ. ಹೆಚ್ಚಾಗಿ ನಾವು ತೆಂಗಿನೆಣ್ಣೆ ಯೂಸ್ ಮಾಡೋದ್ರಿಂದ ತೆಂಗಿನೆಣ್ಣೆ ಹಾಕ್ತೇವೆ. ನಿಮಗೆ ತೆಂಗಿನೆಣ್ಣೆ ಇಷ್ಟ ಇಲ್ಲ ನೀವು ತುಪ್ಪ ಅಥವಾ ಅಡುಗೆ ಎಣ್ಣೆ ಸಹ ಇದಕ್ಕೆ ಯೂಸ್ ಮಾಡ್ಕೋಬೋದು. ಬಟ್ ನಿಮಗೆ ಮೀನಿಗೆ ತೆಂಗಿನೆಣ್ಣೆ ಬಿದ್ದಾಗಲೂ ತುಂಬ ರುಚಿ ಜಾಸ್ತಿ. ಚೆನ್ನಾಗಿ ಎಣ್ಣೆ ಕಾದ ನಂತರ ನಾವು ಇದಕ್ಕೆ ಫಿಶ್ನ ಹಾಕಬೇಕು. ನೀವು ಇಲ್ಲಿ ಸಹ ಹಾಗೆ ಗ್ಯಾಸ್ನ ನೀವು ಮೀಡಿಯಮ್ ಫ್ಲೇಮಲ್ಲಿಟ್ಟು ಮೀನನ್ನ ಫ್ರೈ ಮಾಡಿ. ಯಾಕಂದರೆ ನಿಮಗೆ ಮೀನು ಚೆನ್ನಾಗಿ ಬೇಯುತ್ತೆ, ನಿಮಗೆ ಆ ಮಸಾಲೆ ಎಲ್ಲ ಸುಟ್ಟು ಹೋಗಲ್ಲ. ನಾವು ಆವಾಗಲೇ ಕಟ್ ಮಾಡಿಟ್ಟಂಥ ಎಲ್ಲ ಫಿಶ್ನ ಇದರಲ್ಲಿ ಹಾಕಿ ಫ್ರೈ ಮಾಡ್ತಿದ್ದೇವೆ. ನೋಡಿ, ಇನ್ನೊಂದು ಕಡೆ ಬಾಳೆ ಎಲೆಯ ಬಂಗಡ ಫಿಶ್ ರೆಡಿ ಆಗ್ತಾ ಉಂಟು. ಇದು ಒಂದು ಕಡೆಗೆ ಸ್ವಲ್ಪ ಕಾದಿದೆ. ನಾವು ಇದನ್ನೀಗ ತಿರುಗಿಸಿ ಇನ್ನೊಂದು ಕಡೆ ಸಹ ನಾವು ಫ್ರೈ ಮಾಡ್ಕೊಳ್ಳೋಣ. ಇದನ್ನು ಸಹ ಹಾಗೆ ಮುಚ್ಚಿ ನಾವು 1/4 ಗಂಟೆಗಳ ಕಾಲ ಇಟ್ಬಿಡುವ. ನಮ್ಮ ಇನ್ನೊಂದು ಕಡೆ ಬಂಗಡ ಫಿಶ್ಶು ಒಂದು ಕಡೆಗೆ ನಮ್ಮ ಸ್ವಲ್ಪ ಫ್ರೈ ಆಗಿದೆ. ಇದನ್ನು ನಾವೀಗ ಪುನಃ ತಿರುಗಿಸಿ ಇನ್ನೊಂದು ಕಡೆ ಸಹ ಫ್ರೈ ಮಾಡ್ಕೊಳ್ಳೋಣ. ನಮ್ಮ ಪ್ಲೈನ್ ತವಾ ಫ್ರೈ ಈಗ ಚೆನ್ನಾಗಿ ಬೆಂದಿದೆ. ಇದು ಆಲ್ಮೋಸ್ಟ್ ರೆಡಿಯಾಗಿದೆ. ನಾವು ಇದನ್ನು ತೆಗೆದು ಒಂದು ಪ್ಲೇಟ್ಗೆ ಹಾಕ್ಬೋದು. ನಾವು ಆವಾಗಲೇ ಇಟ್ಟಂಥ ಬನಾನಾ ಲೀಫ್ ಬಂಗಡ ಫ್ರೈ ಸಹ ಈಗ ರೆಡಿಯಾಗಿದೆ. ನಾವು ಇದನ್ನು ಸಹ ಇನ್ನು ತೆಗಿಬಹುದು. ಒಳಗಡೆ ಹೇಗೆ ಬೆಂದಿದೆ ಹೇಗಿದೆ ಅನ್ನೋದನ್ನು ನಾವೀಗ ನೋಡೋಣ. ನಾನು ಇದನ್ನು ಆಲ್ರೆಡಿ ತುಂಬ ಸಲ ತಿಂದಿದ್ದೀನಿ. ನನಗೆ ಗೊತ್ತು, ಇದು ತುಂಬ ನಿಮಗೆ ಚೆನ್ನಾಗಿ ಬರುತ್ತೆ. ನಾರ್ಮಲ್ ಫಿಶ್ ಫ್ರೈಕಂತಲೂ ಇದು ಈ ಬಾಳೆ ಎಲೆಯಲ್ಲಿ ಹಾಕಿ ಮಾಡೋದು ಫಿಶ್ ಫ್ರೈ ತುಂಬ ಚೆನ್ನಾಗಿ ಬರುತ್ತೆ. ನಿಮ್ಗೆ ಆ ಬಾಳೆ ಎಲೆಯ ಫ್ಲೇವರ್ ಸಿಗುತ್ತೆ. ಅದೇ ರೀತಿ ಡೈರೆಕ್ಟಾಗಿ ಮಸಾಲೆ ನಿಮಗೆ ತವದ ಮೇಲೆ ಸುಡಲ್ಲ. ಹಾಗಾಗಿ ಒಳಗಡೆ ಬೆಂದಿರೋದ್ರಿಂದ ನಿಮಗೆ ಅದರ ರುಚಿನೇ ಬೇರೆ. ಮನೆಯಲ್ಲಿ ಸ್ವಲ್ಪ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ತುಂಬ ಚೆನ್ನಾಗಿ ಬೆಂದಿದೆ. ನೋಡುವಾಗಲೇ ಬಾಯಲ್ಲಿ ನೀರು ಬರ್ತಾ ಉಂಟು. ಮಸಾಲೆ ಸಹ ಹಾಗೆ ತುಂಬ ಡ್ರೈ ಫ್ರೈ ಆಗಿದೆ. ಒಂದು ಸ್ಮೆಲ್ ತುಂಬ ಚೆನ್ನಾಗಿದೆ. ಇನ್ನು ನಾವು ಇದನ್ನು ತಿನ್ನಬಹುದು. ಈ ರೀತಿಯ ಮೀನು ಫ್ರೈ ಮಾಡಿ ಕೊಟ್ಟರೆ ಹೊಟ್ಟೆ ತುಂಬ ಚೆನ್ನಾಗಿ ಊಟ ಮಾಡಬಹುದು. ದಯವಿಟ್ಟು ನೀವು ಮನೆಯಲ್ಲಿ ಟ್ರೈ ಮಾಡಿ. ಅದೇ ರೀತಿ ಈ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯ ದಯವಿಟ್ಟು ನಮಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸ್ನೇಹಿತರೆ, ನೋಡೋರಲ್ಲ, ಇದಿಷ್ಟು ಬಾಳೆ ಎಲೆಯಲ್ಲಿ ನಾವು ಬಂಗಡೆ ಮೀನನ್ನ ಹಾಕಿ ಫ್ರೈ ಮಾಡುವಂತಹ ರೆಸಿಪಿ. ಸ್ನೇಹಿತರೆ, ನೀವು ಇದ್ರ ಮುಂಚೆ ಬಾಳೆ ಎಲೆ ಫಿಶ್ ಫ್ರೈನ ತಿಂದಿದ್ದೀರಾ? ನೀವು ತಿಂದಿದ್ರೆ ನನಗೆ ಕಮೆಂಟ್ಸಲ್ಲಿ ತಿಳಿಸಿ ಯಾವ ಫಿಶ್ ಫ್ರೈ ನೀವು ತಿಂದಿರೋದು ಅನ್ನೋದನ್ನ. ಈ ರೆಸಿಪಿ ನಿಮಗೆ ಇಷ್ಟ ಇದೆ ಅಂದ್ಕೊಳ್ತೀನಿ. ಇಷ್ಟ ಇದ್ರೆ ಒಂದು ಲೈಕ್ ಕೊಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ದಯವಿಟ್ಟು ನೀವು ಲೈಕ್ ಮಾಡೋದೊಂದು ಮರಿಬೇಡಿ. ನೀವು ಎಷ್ಟು ನಮಗೆ ಸಪೋರ್ಟ್ ಕೊಡ್ತೀರೋ ನಾವು ಅಷ್ಟು ಒಳ್ಳೊಳ್ಳೆ ವಿಡಿಯೋಗಳನ್ನು ಮಾಡಲಿಕ್ಕೆ ನಮಗೊಂದು ಉತ್ತೇಜನ ಸಿಕ್ಕಾಗುತ್ತೆ. ಸರಿ ಸ್ನೇಹಿತರೆ, ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಸಿಗ್ತೀನಿ. ನಮಸ್ಕಾರ.